ಅದು 1997ನೇ ಇಸವಿ. ಕೂಡು ಕುಟುಂಬಗಳು ಚದುರಿ ಹೋಗದ ದಿನಗಳದು. ಪ್ರತಿ ಮನೆಯ ಮುಂದೆ ತುಳಸಿ ಕಟ್ಟೆ, ಮನೆಯ ಹಿಂದೆ ಹಸುಗಳ ಕೊಟ್ಟಿಗೆ, ಪ್ರತಿ ಮನೆಯಲ್ಲೂ ಮಣ್ಣಿನ ಒಲೆ. ಇದೇ ಆ ಕಾಲದ ಹಳ್ಳಿಯ ಸೊಬಗು. ಅನಂತಪುರ ಅನ್ನುವ ಚಿಕ್ಕ ಗ್ರಾಮದಲ್ಲಿ ಶಾರದಾ, ಆಕೆಯ ಗಂಡ ಪ್ರಸಾದ್, ಇಬ್ಬರೂ ಮಕ್ಕಳು ರಮೇಶ್, ವಿನೋದ್, ಸೊಸೆಯರು ಅನಾಮಿಕಾ, ಭಾವನ ಸೇರಿ ಒಂದು ದೊಡ್ಡ ಮಣ್ಣಿನ ಮನೆಯಲ್ಲಿ ಅನ್ಯೋನ್ಯವಾಗಿ ಜೀವನ ಸಾಗಿಸ್ತಾ ಇದ್ರು. ಆಷಾಢ ಶುರುವಾಗಿರುತ್ತದೆ. 3 ದಿನಗಳಿಂದ ಆಕಾಶ ಕ್ಷಣ ಕೂಡ ವಿಶ್ರಾಂತಿ ತೆಗೆದುಕೊಳ್ಳದೆ ಸುರಿತಾ ಇರುತ್ತೆ. ಈ ಮಳೆ ಏನು ಶಾರದಾ, 3 ದಿನದಿಂದ ಎಡತಡೆ ಇಲ್ಲದೆ ಬೀಳ್ತಾನೆ ಇದೆ. ಹೀಗಾದ್ರೆ ನಾವು ಬದುಕೋದು ಹೇಗೆ? ನಮ್ಮ ಹಸುಗಳಿಗೆ ಮೇವೆಲ್ಲಿಂದ? ಈ ದಿನ ನಮ್ಮ ಹಸುಗಳಿಗೆ ಹುಲ್ಲು ಸರಿ ಹೋಗುತ್ತಾ? ಹಸುಗಳ ಕೊಟ್ಟಿಗೆಗೆ ಹೋಗಿ ನೋಡಿದ್ರೆ ಅದೇನು ಅಂತ ಗೊತ್ತಾಗುತ್ತೆ. ಹೋಗಿ ನೋಡಿ ಬಾ. ಅಮ್ಮೋ, ಈ ಮಳೆಲಿ ನಾನು ಹೋಗಲ್ಲ. ಮಳೆ ಇರುವಾಗಲೇ ಹಸುಗಳ ಕೊಟ್ಟಿಗೆ ಸುಗಣಿ ಕೊಚ್ಚೆ ಆಗಿರುತ್ತೆ. ಈ ಮಳೆಲಿ ಮತ್ತಷ್ಟು ಕೊಚ್ಚೆ ಆಗಿರುತ್ತೆ. ಸೊಸೆ ಬಂದ ಮೇಲೆ ಕಳ್ಸೋಣ. ಈಗ ನಮ್ಮ ಸೊಸೆಯರು ಎಲ್ಲಿಗೆ ಹೋಗಿದ್ದಾರೆ? ಅಡಿಗೆ ಮಾಡೋದಕ್ಕೆ ಸೌದೆ ಇಲ್ಲ ಅಂತ ನಂಗೆ ಹೇಳಿದ್ರು. ಯಾವಾಗ ಅಡಿಗೆ ಮನೆನ ನಿಮ್ಗೆ ವಹಿಸಿ ಕೊಟ್ಟಿದ್ದೀನೋ ಆಗಿನಿಂದ ಪೂರ್ತಿ ಜವಾಬ್ದಾರಿ ನಿಮ್ದೇ ಸೊಸೆಯರೇ. ಏನೂ ಇಲ್ಲದೆ ಇದ್ರು ತಗೊಂಡ್ ಬರ್ಬೇಕಾಗಿದ್ದು ನೀವೇ ಅಂತ ಹೇಳ್ದೆ. ಅಂದ್ರೆ ಈಗ ಸೌದೆಗಾಗಿ ಊರೊಳಗೆ ಹೋಗಿದಾರ ಏನೋ? ಅಷ್ಟೇ ಅಲ್ವಾ? ಈ ಮಳೆಯಲ್ಲಿ ಹೋಗಿ ಸೌದೆ ಬೇಕು ಅಂತ ಕೇಳಿದ್ರೆ ಯಾರಾದ್ರೂ ಕೊಡ್ತಾರ ಶಾರದಾ? ನಾನು ಸೊಸೆಯಾಗಿದ್ದಾಗ ಈ ತರ ಸೌದೆಗಾಗಿ ಯಾರ ಮನೆ ಹತ್ರನೂ ಹೋಗಿ ಕೇಳಲಿಲ್ಲ, ಯಾರನ್ನು ಕೇಳಲಿಲ್ಲ. ಮತ್ತು ಈಗ ಮಾತ್ರ ನಮ್ಮ ಸೊಸೆಯರನ್ನು ಯಾಕೆ ಸೌದೆಗಾಗಿ ತಿಳಿದವರ ಮನೆಗೆ ಕಳಿಸಿದ್ಯಾ? ಮಾಡ್ಕೊಂಡವ್ರಿಗೆ ಮಾಡ್ಕೊಂಡಷ್ಟು ಕಾಲನೇ. ಇದು ಆಷಾಢದ ತಿಂಗಳು ಸೊಸೆ ಅಂದ್ರೆ ಮಳೆ ಬೀಳುವ ಅವಕಾಶ ಹೆಚ್ಚಾಗಿರುತ್ತೆ, ಸೌದೆಗಳು ಹೆಚ್ಚಾಗಿ ತಂದಿಟ್ಕೋ ಅಂತ ಹೇಳಿದೆ. ಸರಿ ಅಂದ್ರು. ಆದ್ರೆ ಅವರೇನು ತಂದಿಟ್ಟಿಲ್ಲ. ಅದಕ್ಕೆ ಈಗ ಸೌದೆಗಾಗಿ ಹೋಗಿದ್ದಾರೆ ಎಂದು ಶಾರದಾ ಹೇಳಿದ್ದನ್ನು ಕೇಳಿದ ನಂತರ ಪ್ರಸಾದ್ ಮೌನವಾಗಿದ್ದು ಬಿಡುತ್ತಾನೆ. ದೊಡ್ಡ ಸೊಸೆ ಅನಾಮಿಕಾ ತಲೆಗೆ ಪ್ಲಾಸ್ಟಿಕ್ ಗೊಬ್ಬರದ ಚೀಲವನ್ನು ಹಿಡಿದುಕೊಂಡು ಗೋವಿಂದಯ್ಯನ ಮನೆ ಬಾಗಿಲ ಹತ್ರಕ್ಕೆ ಸೇರ್ಕೋತಾಳೆ. ಚಿಕ್ಕಪ್ಪನವರೇ, ಚಿಕ್ಕಪ್ಪನವರೇ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ. ಗೋವಿಂದಯ್ಯ, ಅವನ ಹೆಂಡತಿ ನಾಗಮಣಿ ಅನಾಮಿಕಳ ಕರೆಯನ್ನು ಕೇಳುತ್ತಾರೆ. ಗಂಟ್ಲು ಅನಾಮಿಕಳ ಆಗಿದೆ. ಖಚಿತವಾಗಿ ಏನೋ ಬೇಕು ಅಂತ ಬಂದಿರ್ತಾಳೆ. ಬರ್ಲಿ ಬಿಡು ನಾಗಮಣಿ, ನಮಗೆ ಅನಾಮಿಕ ಎಷ್ಟು ಸಹಾಯ ಮಾಡಿದ್ದಾಳೆ. ಈಗ ಯಾವ ಆಪತ್ತು ಬಂದಿದೆಯೋ ನಾವು ನಮ್ಮ ಸಹಾಯ ಕೋರಿ ಬಂದಿದ್ದಾಳೆ. ಕೈಲಾದ ಸಹಾಯ ಮಾಡೋದ್ರಲ್ಲಿ ತಪ್ಪಿಲ್ಲ. ಸರಿ ಸರಿ ಹೋಗಿ. ಗೋವಿಂದಯ್ಯ ಹೊರಗೆ ಬರುತ್ತಾನೆ. ಎದುರಲ್ಲಿ ಅನಾಮಿಕಾ ಕಾಣಿಸ್ತಾಳೆ. ಅರೇ ಅನಾಮಿಕಾ, ಈ ಮಳೆಯಲ್ಲಿ ಯಾಕಮ್ಮ ಬಂದೆ? ಚಿಕ್ಕಪ್ಪ, ನಮ್ಮ ಮನೆಯಲ್ಲಿ ಸೌದೆ ಆಗಿ ಹೋಗಿದೆ. 2 ದಿನಕ್ಕಾದ್ರೂ ಸರಿ ಹೋಗುವ ಒಣಗಿದ ಸೌದೆ ಇದ್ರೆ ಕೊಡಿ. ಮಳೆ ಕಡಿಮೆ ಆದ ತಕ್ಷಣ ತಿರುಗಿ ಕೊಡ್ತೀವಿ. ಅಯ್ಯೋ ತಾಯಿ, ನಮ್ಮ ಮನೆಯಲ್ಲೂ ಅದೇ ಪರಿಸ್ಥಿತಿ ಅಮ್ಮ. ಇದ್ದದ್ದು ಕೂಡ ಒದ್ದೆಯಾಗಿದೆ. ಆದ್ರೂ ನಿಲ್ಲು, ಅಟ್ಟದ ಮೇಲೆ ಸ್ವಲ್ಪ ಏನಾದ್ರೂ ಒಣಗಿದ ತೆಂಗಿನ ಮೊಟ್ಟೆ ಇದ್ರೆ ನೋಡಿ, ಅದನ್ನ ತರ್ತೀನಿ. ಸಾಕು ಚಿಕ್ಕಪ್ಪ, ಈ ಮಳೆಯಲ್ಲಿ ಅದೇ ನಮ್ಗೆ ಈ ದಿನ ಊಟ ಕೊಡುತ್ತೆ. ಗೋವಿಂದಯ್ಯ ಮನೆಯೊಳಗೆ ಹೋಗಿ ಮನೆಯಲ್ಲಿ ಒಣಗಿದ ತೆಂಗಿನ ಮೊಟ್ಟೆಯನ್ನು ತಂದು ಕೊಡುತ್ತಾನೆ. ಅದು ಒದ್ದೆಯಾಗದ ಹಾಗೆ ಭದ್ರವಾಗಿ ಹಿಡಿದುಕೊಂಡು ಅನಾಮಿಕಾ ಮನೆಯ ಕಡೆ ಹೊರಡುತ್ತಾಳೆ. ಚಿಕ್ಕ ಸೊಸೆ ಭಾವನ ಮತ್ತೊಂದು ಬೀದಿಯೊಳಗೆ ರಾಧಿಕಾ ಅವರ ಮನೆಗೆ ಹೋಗುತ್ತಾಳೆ. ಅಣ್ಣಯ್ಯ, ಅತ್ತಿಗೆ ಇದ್ದೀರಾ ಮನೆಯಲ್ಲಿ? ರಾಧಿಕಾ ಹೊರಗೆ ಬರುತ್ತಾಳೆ. ಕೊಡೆ ಹಿಡಿದುಕೊಂಡು ಬಂದ ಭಾವನ ಕಾಣಿಸುತ್ತಾಳೆ. ಭಾವನಾ, ನೀನೇನು ಮಳೆಯಲ್ಲಿ ಬಂದಿದ್ಯಾ? ಅದಕ್ಕೆ ಸ್ವಲ್ಪ ಸೌದೆ ಸಿಕ್ಕುತ್ತಾ? ಸೌದೆಗಳ ನಮ್ಮ ಮನೇಲಿ ಕೂಡ 3 ದಿನದಿಂದ ಒದ್ದೆ ಸೌದೆಯಿಂದಲೇ ಹೊಗೆಯಲ್ಲಿ ಕಣ್ಣು ಉರಿಸ್ಕೊಂಡು ಅಡುಗೆ ಮಾಡ್ತಾ ಇದ್ದೀವಿ ಭಾವನಾ. ಆದರೆ ನಿಲ್ಲು, ಹಳೆ ಮಂಚ ಮುರಿದ ಹಲಗೆಗಳಿದೆ, ಅದು ತಗೊಂಡು ಹೋಗುವಂತೆ ಎಂದು ರಾಧಿಕಾ ಮನೆಯೊಳಗೆ ಹೋಗುತ್ತಾಳೆ. ಭಾವನಾ ಸುತ್ತಲೂ ನೋಡುತ್ತಾ ಇರುವಾಗ ರಾಧಿಕಾ ಒಳಗಡೆಯಿಂದ ಹಲಗೆ ತಂದು ಕೊಡುತ್ತಾಳೆ. ತುಂಬ ಉಪಕಾರ ಮಾಡಿದೆ ಅದಕ್ಕೆ. ನಮಗೆ ನಾವು ಸಹಾಯ ಮಾಡದೇ ಇದ್ರೆ ಹೇಗೆ ಭಾವನಾ? ಮನೆಗೆ ಜಾಗೃತಿಯಾಗಿ ಹೋಗು, ಸರಿನಾ? ಸರಿ ಅತ್ತಿಗೆ. ಅದನ್ನು ಕೊಡೆ ಹಿಡಿದುಕೊಂಡು ಜಾಗೃತಿಯಿಂದ ಮನೆಗೆ ತಗೊಂಡು ಬರ್ತಾಳೆ. ಆಗಲೇ ಅನಾಮಿಕಾ ಕೂಡ ಮನೆಗೆ ಬರುತ್ತಾಳೆ. ಇಷ್ಟು ಹೊತ್ತು ಸೌದೆಗಾಗಿ ಹೋಗಿದ್ರಾ, ಇಲ್ಲ ಅಂದ್ರೆ ಊರೆಲ್ಲ ತಿರುಗೋಣ ಅಂತ ಹೋದ್ರಾ? ಸೌದೆಗಾಗಿ ಹೋದ್ವಿ ಅತ್ತಿಗೆ. ಯಾರ ಮನೆಯಲ್ಲೂ ಸೌದೆ ಇಲ್ಲ. ಕೇಳಿ ಕೇಳಿ ಇದೇ ತಂದಿದ್ದೀವಿ. ಮಳೆಯಿಂದ ಎಲ್ರಿಗೂ ಇದೇ ಕಷ್ಟ ಬಂದಿದೆ ಅತ್ತೆ. ಸರಿ, ಮಾತುಗಳು ಆಮೇಲೆ, ಮೊದಲು ಅಡುಗೆ ಮಾಡೋದನ್ನು ಶುರು ಮಾಡಿ. ಅನಾಮಿಕಾ ಮಣ್ಣಿನ ಒಲೆಯಲ್ಲಿ ಸೌದೆ ಇಡುತ್ತಾಳೆ. ಭಾವನ ಊದುಕೊಳುವೆಯಿಂದ ಊದುತ್ತಾ ಇರ್ತಾಳೆ. ಆದರೆ ಒದ್ದೆಯಾದ ಸೌದೆಯಿಂದ ಹೊಗೆ ಮಾತ್ರನೇ ಬರ್ತಾ ಇರುತ್ತದೆ, ಉರಿ ಬರ್ತಾ ಇರಲ್ಲ. ಅಕ್ಕ, ಕಣ್ಣು ಉರಿತಾ ಇದೆ. ಇನ್ನೂ ಸ್ವಲ್ಪ ಊದು ತಂಗಿ, ಉರಿ ಬರುವವರೆಗೂ ನಮಗೆ ಈ ಕಷ್ಟ ತಪ್ಪಲ್ಲ. ಹಾಗೆ ಊದ್ತಾ ಇರೋ. ಅರ್ಧ ಗಂಟೆ ಕಷ್ಟಪಟ್ಟ ನಂತರ ಹಲಗೆ ಚೂರಿಗೆ ಸ್ವಲ್ಪ ಬೆಂಕಿ ಹಿಡಿಯುತ್ತದೆ. ಆಗಲೇ ಇಬ್ಬರ ಕಣ್ಣಿನಿಂದಲೂ ನೀರು ಹರಿತಾ ಇರುತ್ತದೆ. ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ. ಸೊಸೆ ಅಂದ್ರೆ ಹಸುಗಳ ಕೊಟ್ಟಿಗೆ ಹತ್ರ ನೆರೆ ನೀರು ನಿಂತ ಹಾಗೆ ಕಾಣಿಸ್ತಾ ಇದೆ. ನಿಮ್ಮಲ್ಲಿ ಒಬ್ರು ಹೋಗಿ ಆ ಕೊಟ್ಟಿಗೆಯಿಂದ ನೀರನ್ನ ಹೊರಗೆ ಕಳಿಸಿ. ಅತ್ತೆ,
ಅವರು ಮತ್ತೆ ಮೈದನ ಹೊಲದಿಂದ ಇನ್ನೂ ಬಂದಿಲ್ವಾ? ಬರ್ಲಿಲ್ಲ ಸೊಸೆ, ಹೊಲದ ಹತ್ರ ಮಳೆ ತುಂಬಾ ಬೀಳ್ತಾ ಇದೆಯಂತೆ. ಇದಕ್ಕೂ ಮೊದಲೇ ಹೋದ ಚಿನ್ನಯ್ಯ ಹೇಳ್ದ. ತಂಗಿ, ನೀನು ಅಡುಗೆ ಮಾಡು, ನಾನು ಹೋಗಿ ಹಸುಗಳ ಕೊಟ್ಟಿಗೆಯಿಂದ ನೀರು ಹೋಗುವ ಹಾಗೆ ಏರ್ಪಾಟು ಮಾಡಿ ಬರ್ತೀನಿ. ಸರಿ ಅಕ್ಕ ಎಂದು ಭಾವನ ಹೇಳುತ್ತಾಳೆ. ಅನಾಮಿಕಾ ಹಾರೆ ತೆಗೆದುಕೊಂಡು ಮನೆ ಹಿಂದಿರುವ ಹಸುವಿನ ಕೊಟ್ಟಿಗೆಗೆ ಹೋಗುತ್ತಾಳೆ. ಹರಿಯುತ್ತಾ ಇರುವ ನೀರಿಗೆ ಅಡ್ಡವಾಗಿ ನಿಂತಿರುವ ಮಣ್ಣನ್ನು ಹಾರೆಯಿಂದ ತೆಗೆಯಲಿಕ್ಕೆ ಶುರು ಮಾಡುತ್ತಾಳೆ. ಬಾಗಿಲ ಹತ್ತಿರ ನಿಂತುಕೊಂಡ ಶಾರದಾ ಮಳೆಯಲ್ಲಿ ನೆನೆಯುತ್ತಾ ಕೆಲಸ ಮಾಡ್ತಾ ಇರುವ ಅನಾಮಿಕಳನ್ನ ನೋಡ್ತಾ ಇರ್ತಾಳೆ. ಆಗಲೇ ಪ್ರಸಾದ್ ಬರ್ತಾನೆ. ಮಳೆಯಲ್ಲಿ ನೆನೆಯುತ್ತಾ ಕೆಲಸ ಮಾಡ್ತಾ ಇರುವ ಅನಾಮಿಕಳನ್ನ ನೋಡ್ತಾನೆ. ಅಯ್ಯೋ ಶಾರದಾ, ದೊಡ್ಡ ಸೊಸೆ ಹಾಗೆ ಮಳೆಯಲ್ಲಿ ನೆನ್ಕೊಂಡು ಕೆಲಸ ಮಾಡ್ತಾ ಇದ್ರೆ ನೀನ್ ಹಾಗೆ ನೋಡ್ತಾ ಹೇಗಿರ್ತೀಯಾ? ಹೋಗಿ ಸೊಸೆಗೆ ಕೊಡ ಹಿಡ್ಕೋಬೋದಲ್ಲ. ಸೊಸೆ ಮೇಲೆ ಅಷ್ಟೊಂದು ಪ್ರೇಮ ಅನುರಾಗ ನನ್ನ ಹತ್ರನೂ ಇದ್ರೆ, ಆದರೆ ಮನೆಯಲ್ಲಿರುವ ಒಂದೇ ಒಂದು ಕೊಡೆನ ಚಿಕ್ಕ ಸೊಸೆ ತೆಗೆದುಕೊಂಡು ಹೋಗಿ ನಾಶ ಮಾಡಿದ್ದಾಳೆ. ಅದಕ್ಕೆ ನಾನು ಹೋಗಲಾರ್ದೆ ಹೋದೆ. ಕೊಡೆ ಇಲ್ದಿದ್ರೆ ಅಕ್ಕಿ ಚೀಲಗಳಿದೆ, ಅದನ್ನಾದ್ರೂ ಹಿಡ್ಕೊಂಡು ನಿಲ್ಬೋದಲ್ಲ ಶಾರದಾ, ಮನಸ್ಸಿದ್ರೆ ಮಾರ್ಗವಿರುತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ಅನಾಮಿಕಾ ಪೂರ್ತಿಯಾಗಿ ಒದ್ದೆಯಾಗಿ ಕೆಲಸ ಪೂರ್ತಿ ಮಾಡಿ ಮನೆಯೊಳಗೆ ಬರ್ತಾಳೆ. ಹೋಗಮ್ಮ ಸೊಸೆ, ಒದ್ದೆ ಬಟ್ಟೆ ಮೇಲೆ ಹೆಚ್ಚೊತ್ತು ನಿಲ್ಲೋದು ಅಷ್ಟು ಒಳ್ಳೇದಲ್ಲ. ಮೂಗು ಸುರಿಯಲಿಕ್ಕೆ ಶುರುವಾಗುತ್ತೆ, ಸೀನು ಬರುತ್ತೆ. ಮಾವಯ್ಯ, ಹಸುಗಳನ್ನ ಕೊಟ್ಟಿಗೆಯಿಂದ ತೆಗೆದು ಪಶುಗಳ ದವಾಖಾನೆಯಲ್ಲಿ ಕಟ್ಟೋಣ. ಯಾಕೆ ಸೊಸೆ, ಕೊಟ್ಟಿಗೆ ಬಿದ್ದು ಹೋಗಾಗಿದ್ಯಾ? ಹೌದು ಅತ್ತೆ, ಮಳೆ ಸ್ವಲ್ಪ ಕೂಡ ಕಡಿಮೆ ಆಗಿಲ್ಲ. ಮೊದಲಂತೂ ಜಾಗ್ರತೆ ಮಾಡೋದು ಒಳ್ಳೇದಲ್ವ ನಾವು. ಬಾ ಸೊಸೆ. ಪ್ರಸಾದ್ ಅನಾಮಿಕಾ ಮಳೆಯಲ್ಲಿ ನೆನೆದುಕೊಂಡು ಒಬ್ಬರು ಹಸುವನ್ನು ತೆಗೆದುಕೊಂಡು ಹೋಗುತ್ತಾರೆ, ಮತ್ತೊಬ್ಬರು ಎಮ್ಮೆಯನ್ನು ಕರ್ಕೊಂಡು ಹೋಗ್ತಾರೆ. ಇನ್ನು ಭಾವನ ಅತಿ ಕಷ್ಟದಿಂದ ಅಡುಗೆ ಮಾಡ್ತಾ ಇರ್ತಾಳೆ. ಶಾರದಾ ಬರುತ್ತಾಳೆ. ಚಿಕ್ಕ ಸೊಸೆ, ನಾನೇನಾದ್ರೂ ಸಹಾಯ ಮಾಡ್ಲಾ? ಎಷ್ಟು ಭಾಗ್ಯ ಅತ್ತೆ, ನೀವು ಸಹಾಯ ಮಾಡ್ಲೆ ಸೊಸೆ ಅಂತ ಕೇಳೋದೇ ದೊಡ್ಡ ಅದೃಷ್ಟ. ಇನ್ನು ಮಾಡಿದ್ರೆ ಸಾಕು ಬಿಡು, ಮಾತುಗಳು ತುಂಬಾ ಚೆನ್ನಾಗಿ ಮಾತು ಕಲ್ತಿದ್ಯಾ ಎಂದು ಶಾರದಾ ಸೌದೆ ಒಲೆ ಹತ್ರ ಕೂತ್ಕೊಂಡು ತರಕಾರಿ ಹಚ್ತಾ ಇರ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ರಾತ್ರಿ ಆಗುವ ಹೊತ್ತಿಗೆ ಎಲ್ಲರೂ ಪೂರ್ತಿಯಾಗಿ ಸುಸ್ತಾಗಿರುತ್ತಾರೆ. ಅಡುಗೆ ಕೂಡ ತಡದಿಂದ ಆಗಿರುತ್ತದೆ. ಸೊಸೆ ಅಂದರೆ ಊಟ ಹಾಕ್ರಮ್ಮ. ಅತ್ತೆ, ಮೊದಲು ನೀವು ಮಾವಯ್ಯ ತಿಂದ್ಬಿಡಿ, ಅವರು ಮೈದಿನ ಹೊಲದಿಂದ ಬಂದ ಮೇಲೆ ನಾವೆಲ್ಲ ಜೊತೆಯಾಗಿ ತಿಂತೀವಿ. ಹೌದು ಅತ್ತೆ, ಮೊದಲು ನೀವಿಬ್ರು ತಿಂದುಬಿಡಿ ಎಂದು ಹೇಳುತ್ತಾ ಇರುವಾಗ ರಮೇಶ್ ವಿನೋದರು ಪೂರ್ತಿಯಾಗಿ ಒದ್ದೆಯಾಗಿ ಮನೆಗೆ ಬರುತ್ತಾರೆ. ನೀವು ಕೂಡ ಕೂತ್ಕೊಳ್ಳಿ, ಮಕ್ಕಳು ಬಂದಿದ್ದಾರಲ್ಲ, ಬಟ್ಟೆ ಬದಲಾಯಿಸ್ಕೊಂಡು ಬರ್ತಾರೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ಊಟ ಮಾಡುತ್ತಾ ಇರುವಾಗ ಶಾರದಾ ಮೌನವಾಗಿ ಇಬ್ಬರು ಸೊಸೆಯರ ಕೈಗಳನ್ನು ನೋಡುತ್ತಾಳೆ. ಒಲೆಯ ಹೊಗೆಯಿಂದ ಅವು ಕಪ್ಪಾಗಿರುತ್ತದೆ. ತಣ್ಣನೆಯ ಮಳೆಯಿಂದ ಒದ್ದೆಯಾಗಿರೋದ್ರಿಂದ ಬೆರಳು ಮುದುಡಿಕೊಂಡು ಹೋಗಿರುತ್ತದೆ. ಆಕೆ ಮನಸ್ಸಲ್ಲಿ ಏನೋ ಕದಲಿ ಹೋಗುತ್ತೆ. ಭಾವನಾ, ಅನಾಮಿಕಾ, ಹೇಳಿ ಅತ್ತೆ, ಏನಾದರೂ ಬೇಕಾ ಅತ್ತೆ? ಈ ದಿನ ನಿಮ್ಮ ಮೇಲೆ ಕೋಪದಿಂದ ಮಾತಾಡಿದೆ, ಆದರೆ ಮನೆಗಾಗಿ ನೀವಿಷ್ಟು ಕಷ್ಟಪಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿರಲಿಲ್ಲ. ಇದು ನಮ್ಮನೆ ಅತ್ತೆ, ನಮ್ಮ ಕಷ್ಟ ಕೂಡ ಈ ಮನೆಗಾಗಿನೇ ಅಲ್ವಾ. ಕುಟುಂಬ ಚೆನ್ನಾಗಿದ್ರೆ ಕಷ್ಟಗಳು ಕೂಡ ಸಿಹಿಯಾಗಿ ಅನಿಸುತ್ತೆ. ಕೇಳಿದೆಯಾ ಶಾರದಾ, ಮನೆ ಗೋಡೆಗಳಿಂದಲ್ಲ, ಇಂತಹ ಸೊಸೆಯರಿಂದಲೇ ನಿಲ್ಲುತ್ತೆ. ಆ ಮಾತನ್ನು ಕೇಳಿದ ಶಾರದಳ ಕಣ್ಣಲ್ಲಿ ನೀರು ಬರುತ್ತೆ. ರಮೇಶು, ವಿನೋದು, ಈ ಮಳೆ ಕಡಿಮೆ ಹೋಗೋದ್ರೊಳಗೆ ದೊಡ್ಡ ಸೌದೆ ಶೆಡ್ ಕಟ್ಟಬೇಕು. ಇನ್ನು ಯಾವತ್ತೂ ಸೊಸೆಯರು ಮಳೆಯಲ್ಲಿ ಸೌದೆಗಾಗಿ ತಿರುಗಬಾರ್ದು. ಹಾಗೆ ಅಮ್ಮ, ಮಳೆ ಕಡಿಮೆ ಆಗುತ್ತಲೇ ಕೆಲಸ ಶುರು ಮಾಡ್ತೀವಮ್ಮ. ಆ ದಿನದಿಂದ ಮನೆಯಲ್ಲಿ ಮಳೆಗಾಲಕ್ಕೆ ಮೊದಲೇ ಸೌದೆಗಳು, ಹುಲ್ಲು, ಧಾನ್ಯ ಎಲ್ಲ ಸಿದ್ಧ ಮಾಡಿಕೊಳ್ಳುವ ಅಭ್ಯಾಸ ಶುರುವಾಗುತ್ತೆ. ಇನ್ನು ಆ ನಂತರ ಯಾವತ್ತೂ ಮಳೆಗಾಲದಲ್ಲಿ ಆ ಮನೆಯಲ್ಲಿ ಹೆಂಗಸರು ಗಂಡಸರು ಯಾರು ಕಷ್ಟಪಡಲಿಲ್ಲ. ಮಳೆಗಾಲದಲ್ಲಿ ಎಂತಹ ಕಷ್ಟಗಳಾದರೂ ಬರುತ್ತದೋ ಅದಕ್ಕಾಗಿ ಆ ಕುಟುಂಬ ಮೊದಲೇ ಸಿದ್ಧವಾಗಿರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಆಕಾಶಕ್ಕೆ ತೂತು ಬಿದ್ದ ಹಾಗೆ ಮಳೆ ಬೀಳುತ್ತಲೇ ಇರುತ್ತದೆ. ಪ್ರಸಾದ್ ರಮೇಶರು ಕೂಲಿ ಕೆಲಸಕ್ಕೆ ಹೋಗಲಾರದೆ ಮನೆಯಲ್ಲೇ ಇರ್ತಾರೆ. ಶಾರದಾ ಅನಾಮಿಕಾ ಕಿಟಕಿಯೊಳಗಿಂದ ಹೊರಗಡೆ ಮಳೆಯನ್ನ ನೋಡ್ತಾ ಇರ್ತಾರೆ. ಸೊಸೆ, ಇಂತಹ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಈರುಳ್ಳಿ ಪಕೋಡ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಲ್ವಾ. ಆ ಮಾತನ್ನು ಕೇಳುತ್ತಲೇ ಅನಾಮಿಕಳ ಮನಸ್ಸು ದುಃಖ ಪಡುತ್ತದೆ, ಕಣ್ಣಲ್ಲಿ ನೀರು ಬರುತ್ತೆ. ಕ್ಷಮಿಸು ಸೊಸೆ, ನಾವು ಬಡವರು ಅಂತ, ಕೂಲಿ ದುಡ್ಡಿನ ಮೇಲೆ ನಾವು ಆಧಾರವಾಗಿರ್ತೀವಿ ಅಂತ ನಾನು ಮರ್ತು ಹೋದೆ. ಅಯ್ಯೋ ಅತ್ತೆ, ಕ್ಷಮಿಸು ಅಂತ ಯಾಕೆ ಹೇಳ್ತೀರಾ ಹೇಳಿ? ನಿಮಗೆ ಹಿಡಿಸಿದ್ದು ನನಗಲ್ದೇ ಇದ್ರೆ ಇನ್ಯಾರಿಗೆ ಹೇಳ್ತೀರಾ? ಇರಿ, ನೀವು ಕೇಳಿದ ಹಾಗೆ ನಿಮಗಾಗಿ ಬಿಸಿ ಬಿಸಿ ಈರುಳ್ಳಿ ಪಕೋಡ ಮಾಡ್ತೀನಿ. ಅನಾಮಿಕಾ ಅಡುಗೆ ಮನೆಯೊಳಗೆ ಬರುತ್ತಾಳೆ. ಸಾಸಿವೆ ಡಬ್ಬದೊಳಗಿಂದ 100 ರೂಪಾಯಿ ನೋಟನ್ನು ನೋಡುತ್ತಾಳೆ. ತನ್ನಲ್ಲಿ ತಾನು, ಮನೆಯಲ್ಲಿರೋದು ಈ ಒಂದು ನೋಟು ಮಾತ್ರನೇ, ಇದು ಕೂಡ ಖರ್ಚು ಮಾಡಿದ್ರೆ ಕೈಯಲ್ಲಿ ಚಿಲ್ಲರೆ ಕಾಸು ಮಿಕ್ಕೋದಿಲ್ಲ. ಆದ್ರೂ ಅತ್ತೆಯವರು ಬಹಳ ದಿನದ ನಂತರ ಬಾಯಿ ತೆಗೆದು ಈರುಳ್ಳಿ ಪಕೋಡ ಕೇಳಿದ್ದಾರೆ.
ಅವರ ಆಸೆ ತೀರಿಸ್ಬೇಕು, ಅದು ಸೊಸೆಯಾಗಿ ನನ್ನ ಜವಾಬ್ದಾರಿ ಅಂದುಕೊಂಡು ಮಳೆಯಲ್ಲಿಯೇ ಕೊಡೆ ಹಿಡಿದುಕೊಂಡು ಕಿಟ್ಟಯ್ಯನ ಕಿರಾಣ ಶಾಪ್ಗೆ ಹೋಗುತ್ತಾಳೆ. ಏನಮ್ಮ ಅನಾಮಿಕಾ, ಈ ಮಳೆಯಲ್ಲಿ ಇದಕ್ಕಾಗಿ ಬಂದ್ಯಾ ತಾಯಿ? ಅರ್ಧ ಕೆಜಿ ಈರುಳ್ಳಿ, ಅರ್ಧ ಕೆಜಿ ಕಡಲೆ ಹಿಟ್ಟು ಕೊಡು ಚಿಕ್ಕಪ್ಪ. ಇದಕ್ಕಾಗಿ ಇಷ್ಟು ಮಳೆಯಲ್ಲಿ ಬಂದ್ಯಾ? ಒಂದು ಮಾತು ನನಗೆ ಫೋನ್ ಮಾಡಿ ಹೇಳಿದಿದ್ರೆ ಮಳೆ ನಿಂತ ನಂತರ ತಂದು ಕೊಡ್ತಾ ಇದ್ದಲ್ಲಮ್ಮ. ನೀವು ತುಂಬಾ ಒಳ್ಳೆಯವರು ಚಿಕ್ಕಪ್ಪ, ನೀವು ಸಹಾಯ ಮಾಡ್ತೀರಾ, ಆದ್ರೆ ಶಾಪ್ಗೆ ಯಾರೋ ಒಬ್ರು ಬರ್ತಾನೆ ಇರ್ತಾರಲ್ವಾ, ನಿಮ್ಗೆ ಎಲ್ಲಿ ಆಗುತ್ತೆ ಹೇಳಿ. ನೀನು ಹೇಳಿದ್ದು ಕೂಡ ನಿಜನೇ ತಾಯಿ, ಇರು, ನೀನು ಕೇಳಿದ್ದು ಕಟ್ಟಿ ಕೊಡ್ತೀನಿ ಎಂದು ಹೇಳಿ ಈರುಳ್ಳಿಯನ್ನು ಕಡಲೆ ಹಿಟ್ಟನ್ನು ಕವರಲ್ಲಿ ಹಾಕಿ ಕೊಡ್ತಾನೆ. ಅನಾಮಿಕಾ ದುಡ್ಡನ್ನು ಕೊಟ್ಟು ಆ ಮಳೆಯಲ್ಲಿ ನೆನೆಯುತ್ತಾ ಮನೆಗೆ ಸೇರ್ಕೋತಾಳೆ. ಈ ಮಳೆನಲ್ಲಿ ಎಲ್ಲಿಗೆ ಹೋಗಿದ್ಯಮ್ಮ? ಹಾಗೆ ಸುಮ್ಮನೆ ಹೋಗಿ ಬಂದೆ ಅತ್ತೆ. ಕವರಲ್ಲಿ ಏನು ತಗೊಂಡ್ಬಂದಿದ್ಯಾ? ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಗೊತ್ತಾಗುತ್ತತ್ತೆ ಎಂದು ಹೇಳಿ ಅಡುಗೆ ಮನೆಯೊಳಗೆ ಹೋಗುತ್ತಾಳೆ. ಈರುಳ್ಳಿಯನ್ನು ಸಣ್ಣಗೆ ಹಚ್ಚುತ್ತಾಳೆ. ಏನು ಅಂದರೆ ಒಂದ್ಸಲ ಕಿಚನ್ ಒಳಗೆ ಬನ್ನಿ ಎಂದು ಗಂಡನನ್ನು ಕರೆಯುತ್ತಾಳೆ. ರಮೇಶ್ ಕಿಚನ್ ಒಳಗೆ ಬರ್ತಾನೆ. ಏನನಮಿಕಾ? ಸ್ವಲ್ಪ ಹಿತ್ತಲಿನಲ್ಲಿರುವ ಕರಿಬೇವಿನ ಸೊಪ್ಪನ್ನ ಕೊಯ್ಕೊಂಡು ಬನ್ನಿ. ಈಗ ಅದರಿಂದ ಏನ್ ಮಾಡ್ತೀಯಾ? ಅಬ್ಬಾ ಏನೋ ಒಂದು ಮಾಡ್ತೀನಿ, ಮೊದಲು ನಿಮ್ಗೆ ಹೇಳಿದ ಕೆಲಸ ಮಾಡಿ. ಹೋಗಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತಂದು ಕೊಡಿ. ರಮೇಶ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಾ ಪ್ರಸಾದರು ಮಳೆಯನ್ನು ನೋಡಿಕೊಳ್ಳುತ್ತಾ ಹಾಗೆ ಮಾತಾಡ್ತಾ ಇರ್ತಾರೆ. ರಮೇಶ್ ಕರ್ಬೇವಿನ ಸೊಪ್ಪು ತಂದು ಕೊಡುತ್ತಾನೆ. ಏನು ಹೋಗ್ಬಹುದು. ಅನಾಮಿಕಾ, ನೀನು ಈರುಳ್ಳಿ ಪಕೋಡ ಮಾಡ್ತಾ ಇದೀಯ ಅಂತ ನಂಗೆ ಅರ್ಥವಾಯ್ತು. ಅದ್ರ ಮೇಲೆ ಕರಿ, ಬಂದು ಬಿಸಿ ಬಿಸಿ ಈರುಳ್ಳಿ ಪಕೋಡ ತಿಂದಿಡ್ತೀನಿ. ಅನಾಮಿಕಾ ನಕ್ಕು ಸುಮ್ಮನಾಗುತ್ತಾಳೆ. ರಮೇಶ್ ಹೊರಟು ಹೋಗುತ್ತಾನೆ. ಅನಾಮಿಕಾ ಒಲೆ ಮೇಲೆ ಚಿಕ್ಕ ಬಾಣಲಿ ಇಡುತ್ತಾಳೆ. ಎಣ್ಣೆ ಹಾಕಿ ಒಂದೊಂದಾಗಿ ಪಕೋಡ ಬೇಯಿಸುತ್ತಾಳೆ. ಸ್ವಲ್ಪ ಹೊತ್ತಿಗೆ ಮನೆಯೆಲ್ಲ ಪಕೋಡದ ಸುವಾಸನೆ ವ್ಯಾಪಿಸುತ್ತದೆ. ಆ ವಾಸನೆಗೆ ಶಾರದಾ ಪ್ರಸಾದ್ ಇಬ್ಬರು ಅಡುಗೆ ಮನೆಯೊಳಗೆ ಬರ್ತಾರೆ. ಏನಮ್ಮ ಸೊಸೆ, ಈರುಳ್ಳಿ ಪಕೋಡ ಮಾಡ್ತಾ ಇದೀಯಾ? ಹೌದು ಮಾವಯ್ಯ. ಮನೆಯಲ್ಲಿ ದುಡ್ಡಿಲ್ಲ ಅಂದ್ಯಲ್ಲಮ್ಮ ಸೊಸೆ. ಅನಾಮಿಕಾ ನಕ್ಕು ಬಿಸಿ ಬಿಸಿ ಈರುಳ್ಳಿ ಪಕೋಡನ ಪ್ಲೇಟಲ್ಲಿ ಹಾಕಿ ಕೊಡುತ್ತಾಳೆ. ಇಬ್ಬರು ಜಗಲಿ ಮೇಲೆ ಕೂತ್ಕೊಂಡು ತಿನ್ನುತ್ತಾ ಮಳೆಯನ್ನು ನೋಡ್ತಾ ಇರ್ತಾರೆ. ನಿಜವಾಗಿ ನಮ್ಮ ಸೊಸೆ ನಮ್ಮನೆ ಅನ್ನಪೂರ್ಣ ರೀ. ಹೌದು ಶಾರದಾ, ಈ ವಿಷಯನ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಂಗೆ ವರ್ಷ ಕಾಲ ಹಿಡಿತು. ನಾವು ಬಡವರು, ನಮ್ಮ ಮನೆಗೆ ಬರುವ ಸೊಸೆ ಕೂಡ ಬಡವಳಾದ್ರೆ ಹೇಗೆ ಅಂತ ಅನಾಮಿಕಳನ್ನು ಸೊಸೆಯಾಗಿ ನೀನು ಒಪ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಅವಳೇ ನಮ್ಮ ಮನೆ ಅದೃಷ್ಟ ಅಂತ ಇದೆಯಾ? ಆಗ ನನಗೆ ಅರ್ಥವಾಗಿಲ್ಲ ಬಿಡ್ರಿ, ಅದಕ್ಕೆ ಹಾಗಂದೆ. ಈಗ ಅರ್ಥವಾಗಿದೆ ಅಲ್ಲ, ಅದಕ್ಕೆ ಹೀಗಂತ ಇದ್ದೀನಿ. ಶಾರದಳ ಕಣ್ಣಲ್ಲಿ ನೀರು ಬರ್ತದೆ. ಅನಾಮಿಕಾ ರಮೇಶರು ಕೂಡ ಪಕೋಡ ಹಾಕಿಕೊಂಡು ಅವ್ರ ಹತ್ರಕ್ಕೆ ಬರ್ತಾರೆ. ಅವ್ರ ಜೊತೆ ಕೂತ್ಕೋತಾರೆ. ಸೊಸೆ, ಧನವಂತರು ಅಂದ್ರೆ ದುಡ್ಡಿರುವರು ಅಂತಲ್ಲ, ಕುಟುಂಬಕ್ಕಾಗಿ ಪ್ರೇಮದಿಂದ ಆಲೋಚಿಸುವವರು. ನೀನು ನಿಜವಾಗಿ ನಮ್ಮನೆ ಧನವಂತಳಮ್ಮ ಎಂದು ಶಾರದಾ ಹೇಳುತ್ತಾ ಇರುವಾಗ ಮಳೆಯಲ್ಲಿ ಒದ್ದೆಯಾಗಿ ಮನೆಗೆ ಹೋಗ್ತಾ ಇರುವ ಕಿಶೋರ್ ಸ್ವಪ್ನನು ಹೊಸ ಜೋಡಿ ಕಾಣಿಸುತ್ತಾರೆ. ಏಯ್ ಕಿಶೋರು, ಹಾಗೆ ಮಳೆಯಲ್ಲಿ ನೆನ್ಕೊಂಡು ಹೋಗ್ದೆ ಹೀಗೆ ದೊಡ್ಡಮ್ಮನ ಮನೆಗೆ ಬರ್ಬೋದಲ್ವೋ? ಆ ಮಾತನ್ನು ಕೇಳಿ ಕಿಶೋರ್ ಸ್ವಪ್ನ ನಿಂತು ಬಿಡುತ್ತಾರೆ. ಭಾತಮ್ಮ, ಅಮ್ಮ ಕರಿತಾ ಇದ್ದಾರಲ್ಲ, ಚಿಕ್ಕಮ್ಮ ಏನನ್ನದ ಹಾಗೆ ನಾನು ನೋಡ್ಕೋತೀನಿ. ಇಬ್ರು ಮನೆಗೆ ಬನ್ನಿ, ಮಳೆ ಜೋರಾಗಿ ಬೀಳ್ತಾ ಇದೆ. ಆ ಮಳೆಯಲ್ಲಿ ನೆನೆಯುತ್ತಾ ಕಿಶೋರ್ ಸ್ವಪ್ನ ಒಬ್ಬರ ಮುಖನೊಬ್ರು ನೋಡ್ಕೋತಾರೆ. ಏಯ್ ಕಿಶೋರು, ನಿಮ್ಮ ಅಪ್ಪ ನನಗೆ ತಮ್ಮ ಕಣೋ, ಅವನೇ ನನ್ನ ಮಾತು ಕೇಳ್ತಾನೆ, ನೀನು ಅವನು ಮಗ, ಇನ್ನು ಆಲೋಚಿಸ್ಬೇಡ. ಇನ್ನು ಕಿಶೋರ್ ಸ್ವಪ್ನ ಏನೋ ಮಾತನಾಡದೆ ಮನೆಯೊಳಗೆ ಬರುತ್ತಾರೆ. ಅನಾಮಿಕಾ ಸ್ವಪ್ನಳನ್ನು ಕರ್ಕೊಂಡು ರೂಮ್ ಒಳಗೆ ಹೋಗ್ತಾಳೆ. ರಮೇಶ್ ಕಿಶೋರ್ನನ್ನು ಕರ್ಕೊಂಡು ಪ್ರಸಾದ್ ಹತ್ರಗೆ ಹೋಗ್ತಾನೆ. ಶಾರದಾ ಪ್ರಸಾದರು ಮನೆಯಲ್ಲಿ ಕೂತ್ಕೊಂಡು ಪಕೋಡ ತಿಂತಾ ಇರ್ತಾರೆ. ಸ್ವಪ್ನ ಕಿಶೋರ್ ಬಟ್ಟೆಯನ್ನು ಬದಲಾಯಿಸ್ಕೊಂಡು ಶಾರದಾ ಅವ್ರ ಹತ್ರಕ್ಕೆ ಬರ್ತಾರೆ. ಅವ್ರ ಹತ್ರನೇ ಕೂತ್ಕೋತಾರೆ. ಸೊಸೆ, ಪಕೋಡ ತಗೊಂಡ್ಬರ್ತೀನಿ ಅತ್ತೆ ಎಂದು ಅನಾಮಿಕಾ ಹೇಳಿ 2 ಪ್ಲೇಟಲ್ಲಿ ಈರುಳ್ಳಿ ಪಕೋಡ ಹಾಕಿಕೊಂಡು ತಂದು ಕೊಡುತ್ತಾಳೆ. ಅವರು ಮಾತನಾಡುತ್ತಾ ಇಬ್ಬರು ತಿನ್ನುತ್ತಾರೆ. ದೊಡ್ಡಮ್ಮ, ಈ ಪಕೋಡ ನೀನೇ ಮಾಡ್ದ್ಯಾ? ಇಲ್ಲ ಕಣೋ, ನಿಮ್ಮ ಅತ್ತಿಗೆ ಮಾಡಿದ್ಲು. ನಿಜ ಹೇಳ್ತಾ ಇದ್ದೀನಿ ದೊಡ್ಡಮ್ಮ, ಈರುಳ್ಳಿ ಪಕೋಡ ತುಂಬಾ ಚೆನ್ನಾಗಿದೆ. ಅತ್ತಿಗೆ, ಈ ಪಕೋಡ ಹೇಗ್ ಮಾಡ್ಬೇಕು ನಂಗೆ ಹೇಳು. ಸಿಟಿಯಲ್ಲಿ ನಾನು ಇಟ್ಕೊಂಡ ಫುಡ್ ಟ್ರಕ್ ಅಲ್ಲಿ ಈ ಐಟಮ್ ಕೂಡ ಇಡ್ತೀನಿ. ಅನಾಮಿಕಾ ಅವನ ಕಡೆ ನೋಡುತ್ತಾಳೆ ಹೊರತು ಏನೋ ಮಾತನಾಡಲಿಲ್ಲ. ಅವ್ರು ಹೇಳಿದ್ದು ನಿಜ ಅಕ್ಕ, ನೀನು ಮಾಡಿದ ಆನಿಯನ್ ಪಕೋಡ ತುಂಬಾ ಚೆನ್ನಾಗಿದೆ ಎಂದು ಹೇಳುತ್ತಾಳೆ. ತುಂಬಾ ಥ್ಯಾಂಕ್ಸ್ ಕಿಶೋರ್. ಈ ಮಳೆಗಾಲದಲ್ಲಿ ನನ್ನ ಕುಟುಂಬವನ್ನು ಪೋಷಿಸಿಕೊಳ್ಳುವ ಐಡಿಯಾ ಕೊಟ್ಟೆ ಸ್ವಪ್ನ ನೀನು. ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ. ಅವರಿಬ್ಬರು ಅರ್ಥವಾಗದೆ ಕಿಶೋರ್ ಸ್ವಪ್ನ ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ಏನ್ ಸೊಸೆ ನೀನ್ ಹೇಳೋದು ನನ್ಗೇನು ಅರ್ಥವಾಗ್ತಿಲ್ಲ. ಅತ್ತೆ, ನಾವು ನಂತರ ಮಾತಾಡೋಣ, ಮೊದಲು ಮನೆಗೆ ಬಂದ ಕಿಶೋರ್ ಸ್ವಪ್ನಳ ಹತ್ರ ಮಾತಾಡೋಣ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಾ ಪ್ರಸಾದ್, ರಮೇಶ್, ಕಿಶೋರ್ ಸ್ವಪ್ನ 1 ಗಂಟೆ ಹೊತ್ತು ಎಲ್ಲ ವಿಷಯದ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ. ಇನ್ನು ಆನಂತರ ಅವರು ಹೊರಟು ಹೋಗುತ್ತಾರೆ. ಶಾರದಾ ಅನಾಮಿಕಳನ್ನು ಕರೆಯುತ್ತಾಳೆ. ಅನಾಮಿಕಾ ಅತ್ತೆ ಹತ್ರಕ್ಕೆ ಬರ್ತಾಳೆ. ಈಗ ಹೇಳು ಸೊಸೆ, ಏನು ವಿಷಯ? ಅತ್ತೆ,
ನಿಜಕ್ಕೂ ಈ ಪಕೋಡಗಳು ತುಂಬಾ ರುಚಿಯಾಗಿದೆ ಅಲ್ವಾ? ಇದೇ ನಮ್ಮೂರಲ್ಲಿ ಇಷ್ಟು ರುಚಿಯಾಗಿ ಯಾರು ಮಾಡಲ್ಲ. ಆಗಲೇ ಅನಾಮಿಕಳ ಕಣ್ಣಲ್ಲಿ ಒಂದು ಹೊಸ ಬೆಳಕು ಕಾಣಿಸುತ್ತದೆ. ಅಂದ್ರೆ ಇದನ್ನೇ ನಾವು ಬಲವಾಗಿ ಮಾಡೋಣ. ಅಂದ್ರೆ ಅತ್ತೆ, ಬಿಸಿ ಬಿಸಿ ಈರುಳ್ಳಿ ಪಕೋಡ ಮಾಡಿ ಮಾರೋಣ ಎಂದು ಅನಾಮಿಕ ಹೇಳಿದ ಆಲೋಚನೆ ಬಹಳ ಚೆನ್ನಾಗಿ ಹಿಡಿಸುತ್ತದೆ. ಮಾರನೇ ದಿನದಿಂದ ಟೌನ್ಗೆ ಹೋಗುವ ದಾರಿಯಲ್ಲಿ ಚಿಕ್ಕ ಗಾಡಿ ಇಡುತ್ತಾಳೆ. ಮಳೆಯ ಸ್ಪೆಷಲ್ ಈರುಳ್ಳಿ ಪಕೋಡ ಅಂತ ಬೋರ್ಡು ಇಡುತ್ತಾಳೆ. ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಪಕೋಡಗಳು ತಿನ್ನಬೇಕು ಅಂತ ಬರುವವರು ಗಾಡಿ ಸುತ್ತಲೂ ನಿಲ್ಲುತ್ತಾರೆ. ಒಬ್ಬರು ಕೊಂಡ್ಕೋತಾರೆ, ಮತ್ತೊಬ್ಬರಿಗೆ ಹೇಳ್ತಾರೆ. ಹಾಗೆ ಬಾಯಿಂದ ಬಾಯಿಗೆ ಪ್ರಚಾರ ಚೆನ್ನಾಗಿ ನಡೆಯುತ್ತದೆ. ಸ್ವಲ್ಪ ದಿನದಲ್ಲಿ ಅನಾಮಿಕಳ ಪಕೋಡಕ್ಕೆ ಊರಲ್ಲಿ ಒಳ್ಳೆ ಹೆಸರು ಬರುತ್ತದೆ. ನಂತರ ಸಮೀಪದ ಪಟ್ಟಣದಲ್ಲಿ ನಡೆಯುವ ಜಾತ್ರೆಗಳಿಗೆ ಕೂಡ ಹೋಗಿ ಅಲ್ಲಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ. ಒಂದು 6 ತಿಂಗಳ ನಂತರ ಒಂದು ಕಾಲದಲ್ಲಿ ಮಳೆಯಲ್ಲಿ ಅರ್ಧ ಕೆಜಿ ಈರುಳ್ಳಿ, ಅರ್ಧ ಕೆಜಿ ಕಡಲೆ ಹಿಟ್ಟು ಕೊಂಡ್ಕೊಳ್ಳೋದಕ್ಕೆ ಆಲೋಚಿಸಿದ ಅನಾಮಿಕಾ ಈಗ ಟೌನ್ ನಲ್ಲಿ ಅನಾಮಿಕಾ ಸ್ಪೆಷಲ್ ಪಕೋಡಿ ಅಂಡ್ ಸ್ನಾಕ್ಸ್ ಅನ್ನುವ ಹೆಸರಿಂದ ದೊಡ್ಡ ಶಾಪೇ ನಡೆಸ್ತಾ ಇರ್ತಾಳೆ. ಕಿಶೋರ್, ಸ್ವಪ್ನ ಅಲ್ಲಿಗೆ ಬರುತ್ತಾರೆ. ಇಬ್ಬರು ಆ ಶಾಪು ಬೋರ್ಡ್ ನೋಡಿ ಆಶ್ಚರ್ಯ ಹೋಗುತ್ತಾರೆ. ಅಕ್ಕ ಹೇಳಿದ ಐಡಿಯಾ ಇಷ್ಟು ದೊಡ್ಡ ವ್ಯಾಪಾರ ಆಗುತ್ತೆ ಅಂತ ನಾನು ನಿಜಕ್ಕೂ ಊಹಿಸಿಲ್ಲ ರೀ. ನಾನು ಕೂಡ ಸ್ವಪ್ನ. ಇಬ್ಬರು ಒಳಗಡೆಗೆ ಹೋಗುತ್ತಾರೆ. ಕ್ಯಾಶ್ ಕೌಂಟರ್ ಹತ್ರ ಕೂತ್ಕೊಂಡು ಲೆಕ್ಕ ನೋಡ್ತಾ ಇರುವ ಅನಾಮಿಕಾ ಅವರನ್ನು ನೋಡಿ ತಕ್ಷಣ ಮೇಲೆ ಕೇಳುತ್ತಾಳೆ. ಅರೆ ಕಿಶೋರ್, ಸ್ವಪ್ನ ಬನ್ನಿ ಎಂದು ಸಂತೋಷದಿಂದ ಅವರಿಬ್ಬರನ್ನು ಮಾತನಾಡಿಸುತ್ತಾಳೆ. ಒಂದು ಟೇಬಲ್ ಹತ್ರ ಕೂರಿಸುತ್ತಾಳೆ ಅವರಿಬ್ಬರನ್ನು. ಅಕ್ಕ, ನೀನು ನಿಜವಾಗಿ ತುಂಬಾ ದೊಡ್ಡ ಸ್ಥಾಯಿಗೆ ಹೊರಟೋಗಿದ್ಯಾ. ದೊಡ್ಡ ಸ್ಥಾಯಿ ಅಲ್ಲ ಸ್ವಪ್ನ, ದೇವರು ಹಾಗೆ ನಿಮ್ಮಂತವರು ಕೊಟ್ಟ ಅವಕಾಶವನ್ನು ನಾನು ಬಿಡ್ಲಿಲ್ಲ ಅಷ್ಟೇ. ಆಗ ಶಾರದಾ ಪ್ರಸಾದ್ ಕೂಡ ಒಳಗಡೆಗೆ ಬರುತ್ತಾರೆ. ಅವರನ್ನು ನೋಡಿದ ಕಿಶೋರ್, ದೊಡ್ಡಮ್ಮ, ಯಾವಾಗ್ಲೂ ಅತ್ತಿಗೆ ಬಗ್ಗೆ ಎಷ್ಟು ಗರ್ವವಾಗಿ ಹೇಳ್ತಾ ಇರ್ತೀಯೋ ಈಗ ನೋಡ್ತಾ ಇದ್ರೆ ಅರ್ಥವಾಯ್ತು. ಬಹಳ ಸಂತೋಷವಾಗಿದೆ. ಗರ್ವ ಪಡದೆ ಹೇಗಿರ್ಲೋ ಅನಾಮಿಕಾ, ನಮ್ಮನೆ ಅದೃಷ್ಟ ಅಲ್ವಾ? ಹೌದು, ಒಂದು ಕಾಲದಲ್ಲಿ ನಮ್ಮ ಮನೇಲಿ 100 ರೂಪಾಯಿ ಇದ್ರೆ ದೊಡ್ಡದು ಅಂತ ಅಂದ್ಕೋತಾ ಇದ್ವಿ. ಈಗ ಅನಾಮಿಕಾ 10 ಜನಕ್ಕೆ ಕೆಲಸ ಕೊಟ್ಟು ಅವರಿಗೆ ಜೀವನ ಕೊಡ್ತಾ ಇದ್ದಾಳೆ. ಅವರ ಕುಟುಂಬಕ್ಕೆ ಬೆಳಕು ತುಂಬುತ್ತಾ ಇದ್ದಾಳೆ. ಆ ಮಾತನ್ನು ಕೇಳಿ ಕಿಶೋರ್ ಶಾಕ್ ಆಗಿ ಸುತ್ತಲೂ ನೋಡುತ್ತಾನೆ. ಅಲ್ಲಿ ಕೆಲಸ ಮಾಡುತ್ತಿರುವವರಲ್ಲಿ ಕೆಲವರು ಅವರ ಗ್ರಾಮದವರೇ. ಅತ್ತಿಗೆ, ಇವರೆಲ್ಲರೂ ನಮ್ಮೂರವರೇ ಅಲ್ವಾ? ಹೌದು, ಒಂದು ಕಾಲದಲ್ಲಿ ನಾನು ಎದುರುಕೊಂಡ ಕಷ್ಟಗಳು ಇವರು ಎದುರಿಸಬಾರ್ದು ಅಂತ ನಾನೇ ಕೆಲಸ ಕೊಟ್ಟೆ. ಆ ಮಾತನ್ನು ಕೇಳಿ ಶಾಯಿರು ಬರ್ತದೆ. ನೋಡಿದ್ರ, ದುಡ್ಡು ಸಂಪಾದಿಸುವುದು ಒಂದೇ ಇಲ್ಲ, 4ವರಿಗೆ ಆಧಾರವಾಗಿ ನಿಲ್ಲುವುದು ಕೂಡ ದೊಡ್ಡ ವಿಷಯನೇ. ಸ್ವಲ್ಪ ಹೊತ್ತಿಗೆ ಎಲ್ಲರೂ ಸೇರಿ ಪಕೋಡಗಳನ್ನು ತಿನ್ನುತ್ತಾ ಮಾತನಾಡಿಕೊಳ್ಳುತ್ತಾರೆ. ಆಗ ಕಿಶೋರ್ ನಗುತ್ತಾ, ಅತ್ತಿಗೆ, ನಿನ್ಗೊಂದು ವಿಷಯ ಗೊತ್ತಾ? ಏನು ಕಿಶೋರ್? ಆ ದಿನ ಮಳೆಯಲ್ಲಿ ದೊಡ್ಡಮ್ಮನ ಮನೆಗೆ ಬಾರದೇ ಇದ್ರೆ ಈ ವ್ಯಾಪಾರ ಹುಟ್ಟತಾನೆ ಇರ್ಲಿಲ್ಲ ಅಲ್ವಾ? ಹೌದು ಅಕ್ಕ, ಒಂದು ಪ್ಲೇಟ್ ಈರುಳ್ಳಿ ಪಕೋಡ ನಿನ್ನ ಜೀವನವನ್ನೇ ಬದಲಾಯಿಸ್ತು. ಈ ಪಕೋಡ ಅಲ್ಲ ಸ್ವಪ್ನ, ಕುಟುಂಬ ಕೊಟ್ಟ ಪ್ರೇಮ, ನೀವು ಕೊಟ್ಟ ಆಲೋಚನೆನೇ ನನ್ನ ಜೀವನವನ್ನು ಬದಲಾಯಿಸ್ತು. ಆ ಮಾತನ್ನು ಕೇಳಿ ಎಲ್ಲರೂ ಕಿರುನಗೆ ನಗುತ್ತಾರೆ. ಹೊರಗಡೆ ಮಳೆ ಇನ್ನೂ ಬೀಳ್ತಾನೆ ಇರುತ್ತೆ. ಅವಕಾಶ ಯಾವಾಗಲೂ ದೊಡ್ಡ ರೂಪದಲ್ಲಿ ಬರುವುದಿಲ್ಲ. ಕೆಲವು ಸಲ ಒಂದು ಚಿಕ್ಕ ಆಲೋಚನೆಯಾಗಿ, ಒಂದು ಪ್ರಶಂಸೆಯಾಗಿ, ಒಂದು ಪ್ಲೇಟ್ ಈರುಳ್ಳಿ ಪಕೋಡದ ಹಾಗೆ ನಮ್ಮ ಹತ್ರ ಬರುತ್ತದೆ. ಆಗಲೇ ನಾವು ಅದನ್ನು ದಕ್ಕಿಸಿಕೊಳ್ಳಬೇಕು, ಸಕ್ಸಸ್ ಆಗಬೇಕು. ಅಚ್ಚ ನಮ್ಮ ಅನಾಮಿಕಳ ಹಾಗೆ. ಈ ಕತೆ ನಿಮಗೆ ಹೇಗನಿಸಿತೋ ಕಮೆಂಟ್ ಮಾಡಿ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.